ನಮ್ಮಲ್ಲಿ ಹಲವರಿಗೆ ಊಟದ ನಂತರ ಎದೆಯಲ್ಲಿ ಒಂಥರ ಸುಡುವಂಥ ಅನುಭವ ಆಗಿರುತ್ತೆ ಅಲ್ವಾ? ಇದನ್ನೇ ಆಸಿಡ್ ರಿಫ್ಲೆಕ್ಸ್ ಅಂತಾರೆ. ಇದು ತುಂಬಾ ಸಾಮಾನ್ಯ ಆದ್ರೂ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಕಡಿಮೆ. ಹಾಗಿದ್ರೆ ಬನ್ನಿ, ಈ ಆಸಿಡ್ ರಿಫ್ಲೆಕ್ಸ್ ಅಂದ್ರೆ ಏನು, ಅದು ಯಾಕೆ ಆಗುತ್ತೆ ಮತ್ತು ಅದರಿಂದ ಹೇಗೆ ಹೊರಬರಬಹುದು ಅಂತ ಸರಳವಾಗಿ ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಹೌದು, ಈ ಅನುಭವ ನಮ್ಮಲ್ಲಿ ಅನೇಕರಿಗಾಗಿರುತ್ತೆ. ಇದನ್ನ ಎದೆಯುರಿ ಅಂತ ಕೂಡ ಕರೀತಾರೆ. ಇದು ಸುಮ್ಮನೆ ಆಗುವ ಸಣ್ಣ ಕಿರಿಕಿರಿ ಅಲ್ಲ, ನಮ್ಮ ದೇಹ ಏನನ್ನೋ ಹೇಳೋಕ್ಕೆ ಪ್ರಯತ್ನ ಮಾಡ್ತಿದೆ ಅನ್ನೋದರ ಸಂಕೇತ. ಇದರ ಹಿಂದಿನ ಅಸಲಿ ಕತೆ ಏನು ಅಂತ ಈಗ ನೋಡೋಣ. ತುಂಬಾ ಸರಳವಾಗಿ ಹೇಳಬೇಕು ಅಂದ್ರೆ, ನಮ್ಮ ಹೊಟ್ಟೆಯಲ್ಲಿ ಆಹಾರವನ್ನ ಜೀರ್ಣ ಮಾಡೋಕೆ ಅಂತ ಒಂದು ಶಕ್ತಿಯುತವಾದ ಆಸಿಡ್ ಇರುತ್ತೆ. ಸಾಮಾನ್ಯವಾಗಿ ಈ ಆಸಿಡ್ ಹೊಟ್ಟೆಯಲ್ಲೇ ಇರಬೇಕು, ಒಂಥರ ಒನ್ ವೇ ಟ್ರಾಫಿಕ್ ಇದ್ದಾಗೆ. ಆದರೆ ಇದು ಏನಾದರೂ ರಿವರ್ಸ್ ಬಂದು ಆಹಾರ ಸಾಗೋ ಪೈಪ್ ಅಂದ್ರೆ ಅನ್ನನಾಳಕ್ಕೆ ಬಂದ್ಬಿಟ್ರೆ ಆಗ ಉರಿಯ ಅನುಭವ ಶುರುವಾಗುತ್ತೆ. ಇವತ್ತು ನಾವು ಈ 5 ಮುಖ್ಯ ವಿಷಯಗಳ ಬಗ್ಗೆ ಮಾತಾಡಲಿದ್ದೇವೆ. ಆಸಿಡ್ ರಿಫ್ಲೆಕ್ಸ್ ಅಂದ್ರೇನು ಅನ್ನೋದ್ರಿಂದ ಹಿಡಿದು ಅದಕ್ಕೆ ಕಾರಣಗಳೇನು, ನಮ್ಮ ದೇಹ ಯಾವೆಲ್ಲ ಲಕ್ಷಣಗಳನ್ನು ತೋರಿಸುತ್ತೆ, ಪರಿಹಾರವೇನು ಮತ್ತು ಯಾವಾಗ ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನೋವರೆಗೂ ಎಲ್ಲವನ್ನು ವಿವರವಾಗಿ ನೋಡೋಣ. ಸರಿ, ಹಾಗಿದ್ರೆ ಮೊದಲನೇ ವಿಷಯಕ್ಕೆ ಬರೋಣ. ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿದಾಗ ಹೇಗಿರುತ್ತೆ ಮತ್ತು ಎಲ್ಲಿ ಸಣ್ಣ ತಪ್ಪಾಗತ್ತೆ ಅನ್ನೋದನ್ನ ಈ ಗೇಟ್ ಕೀಪರ್ ಅನ್ನೋ ಒಂದು ಸರಳ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಹೀಗೆ ಕಲ್ಪನೆ ಮಾಡ್ಕೊಳ್ಳಿ, ನಮ್ಮ ಹೊಟ್ಟಿ ಮತ್ತು ಅನ್ನನಾಳದ ಮಧ್ಯೆ ಒಂದು ಬಾಗಿಲಿನ ಹಾಗೆ ಕೆಲಸ ಮಾಡೋ ಸ್ನಾಯು ಇದೆ. ನಾವು ಆಹಾರ ತಿಂದಾಗ ಅದು ತೆರೆದುಕೊಳ್ಳುತ್ತೆ, ಆಹಾರ ಹೊಟ್ಟೆ ಸೇರಿದ ತಕ್ಷಣ ಮತ್ತೆ ಸ್ಟ್ರಿಕ್ಟ್ ಆಗಿ ಮುಚ್ಕೊಳ್ಳುತ್ತೆ. ಈ ನಮ್ಮ ಗೇಟ್ ಕೀಪರ್ ಸ್ವಲ್ಪ ವೀಕ್ ಆದ್ರೆ ಅಥವಾ ಸರಿಯಾಗಿ ಮುಚ್ಕೊಳ್ಳದಿದ್ರೆ ಹೊಟ್ಟೆಯಲ್ಲಿರೋ ಆಸಿಡ್ ಮೇಲಕ್ಕೆ ಲೀಕ್ ಆಗೋಕೆ ಶುರುವಾಡುತ್ತೆ. ಹಾಗಾದ್ರೆ ಈ ಗೇಟ್ ಕೀಪರ್ ಸ್ನಾಯು ಯಾಕೆ ವೀಕ್ ಆಗತ್ತೆ? ನಮ್ಮ ಯಾವ ಅಭ್ಯಾಸಗಳು ಈ ಸಮಸ್ಯೆ ಕಾರಣ ಆಗ್ತಿವೆ? ಬನ್ನಿ, ಇದರ ಹಿಂದಿನ ಕಾರಣಗಳನ್ನು ಒಂದೊಂದಾಗಿ ನೋಡೋಣ. ನೋಡಿ, ಇಲ್ಲಿರೋ ಆಹಾರಗಳಲ್ಲಿ ಕೆಲವು ನೇರವಾಗಿ ಹೊಟ್ಟೆಯಲ್ಲಿ ಆಸಿಡ್ ಉತ್ಪಾದನೆಯನ್ನು ಜಾಸ್ತಿ ಮಾಡ್ತವೆ. ಇನ್ನು ಕೆಲವು ನಮ್ಮ ಆ ಗೇಟ್ ಕೀಪರ್ ಸ್ನಾಯುವನ್ನೇ ರಿಲ್ಯಾಕ್ಸ್ ಮಾಡಿಬಿಡ್ತವೆ, ಅಂದ್ರೆ ಬಾಗಿಲನ್ನು ಸಡಿಲಗೊಳಿಸುತ್ತವೆ. ಎರಡೂ ಸಂದರ್ಭದಲ್ಲೂ ಆಸಿಡ್ ಮೇಲಕ್ಕೆ ಬರೋಕೆ ದಾರಿ ಮಾಡಿಕೊಟ್ಟಾಗೆ ಆಗುತ್ತೆ. ಬರೀ ತಿನ್ನೋದು ಮಾತ್ರ ಅಲ್ಲ, ನಮ್ಮ ಲೈಫ್ ಸ್ಟೈಲ್ ಕೂಡ ಇದರಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ. ಉದಾಹರಣೆಗೆ, ಅಧಿಕ ತೂಕ ಇದ್ರೆ ಅದು ಹೊಟ್ಟೆಯ ಮೇಲೆ ಹೆಚ್ಚುವರಿ ಒತ್ತಡ ಹಾಕಿ ಆಸಿಡನ್ನು ಮೇಲಕ್ಕೆ ತಳ್ಳುತ್ತೆ. ಅದೇ ರೀತಿ ಧೂಮಪಾನ ನಮ್ಮ ಆ ಗೇಟ್ ಕೀಪರ್ ಸ್ನಾಯುವನ್ನ ನೇರವಾಗಿ ದುರ್ಬಲ ಮಾಡುತ್ತೆ. ನೋಡಿ, ಇದೊಂದು ಸರಳವಾದ ಚೈನ್ ರಿಯಾಕ್ಷನ್ ಇದ್ದಾಗೆ. ಮೊದಲಿಗೆ ತಪ್ಪು ಆಹಾರ ಅಥವಾ ಜೀವನ ಶೈಲಿಯಿಂದ ಹೊಟ್ಟೆಯಲ್ಲಿ ಆಸಿಡ್ ಜಾಸ್ತಿಯಾಗುತ್ತೆ. ಎರಡನೇದಾಗಿ ದುರ್ಬಲವಾದ ಗೇಟ್ ಕೀಪರ್ ಅದನ್ನು ತಡೆಯೋಕ್ಕಾಗಲ್ಲ. ಕೊನೆಯದಾಗಿ ಆ ಆಸಿಡ್ ಅನ್ನನಾಳಕ್ಕೆ ಬಂದು ನಮಗೆ ಎದೆ ಉರಿಯೂತದಂತಹ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಆಸಿಡ್ ರಿಫ್ಲಕ್ಸ್ ಅಂದ ತಕ್ಷಣ ನಮ್ಗೆಲ್ಲರಿಗೂ ನೆನಪಾಗೋದು ಎದೆಯುರಿ. ಆದರೆ ಕಥೆ ಅಷ್ಟಕ್ಕೆ ಮುಗಿಯಲ್ಲ. ನಮ್ಮ ದೇಹ ಬೇರೆ ಬೇರೆ ರೀತಿಯ ಸಂಕೇತಗಳನ್ನು ಕೊಡಬಹುದು. ಕೆಲವೊಮ್ಮೆ ಆ ಸಂಕೇತಗಳು ನಮಗೆ ಆಶ್ಚರ್ಯ ತರಬಹುದು. ಅವುಗಳನ್ನ ಗುರುತಿಸೋದು ಬಹಳ ಮುಖ್ಯ. ಎಡಭಾಗದಲ್ಲೇ ಇರೋದು ನಮಗೆಲ್ಲ ಗೊತ್ತಿರೋ ಕಾಮನ್ ಲಕ್ಷಣಗಳು. ಆದರೆ ಬಲಭಾಗದಲ್ಲಿರೋದನ್ನು ನೋಡಿ, ಎಷ್ಟೋ ಸಲ ಬಿಡದೇ ಕಾಡೋ ಒಣಕೆಮ್ಮು ಅಥವಾ ಗಂಟಲು ನೋವಿಗೆ ಅಸಲಿ ಕಾರಣ ಆಸಿಡ್ ರಿಫ್ಲೆಕ್ಸ್ ಆಗಿರಬಹುದು. ಯಾಕಂದ್ರೆ ಹೊಟ್ಟೆಯ ಆಸಿಡ್ ಕೆಲವೊಮ್ಮೆ ಗಂಟಲಿನವರೆಗೂ ತಲುಪಿ ಈ ಸಮಸ್ಯೆಗಳನ್ನ ಉಂಟುಮಾಡುತ್ತೆ. ಈ ಲಕ್ಷಣಗಳನ್ನು ನಾವು ಸ್ವಲ್ಪ ಹೆಚ್ಚು ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದ್ರೆ ಇವು ನಮ್ಮ ಜೀವನದ ಗುಣಮಟ್ಟದ ಮೇಲೆಯೇ ಪರಿಣಾಮ ಬೀರಬಹುದು. ಅದರಲ್ಲೂ ರಾತ್ರಿ ಮಲಗಿದಾಗ ಉಸಿರಾಟದ ತೊಂದರೆ ಆಗುತ್ತಿದ್ದರೆ ಅದನ್ನು ಖಂಡಿತ ನಿರ್ಲಕ್ಷಿಸಬಾರದು. ಸರಿ, ಇಷ್ಟೊತ್ತೂ ನಾವು ಸಮಸ್ಯೆ ಬಗ್ಗೆ ಮಾತಾಡಿದ್ವಿ. ಈಗ ಅತೀ ಮುಖ್ಯವಾದ ಭಾಗ ಅಂದ್ರೆ ಪರಿಹಾರದ ಕಡೆಗೆ ಹೋಗೋಣ. ಯಾಕಂದ್ರೆ ಈ ಸಮಸ್ಯೆಯನ್ನು ನಿಯಂತ್ರಿಸುವುದು ನಮ್ಮ ಕೈಯಲ್ಲೇ ಇದೆ. ನಮ್ಮ ಆರೋಗ್ಯವನ್ನು ನಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋಕೆ ಇಲ್ಲಿವೆ ಕೆಲವು ಸರಳ ಮತ್ತು ಪರಿಣಾಮಕಾರಿ ಮಾರ್ಗಗಳು. ಸಡನ್ನಾಗಿ ಎದೆಯುರಿ ಶುರುವಾದಾಗ ಏನ್ ಮಾಡ್ಬೇಕು? ಇಲ್ಲಿದೆ ಕೆಲವು ಫಸ್ಟ್ ಏಡ್ ಟಿಪ್ಸ್. ನೇರವಾಗಿ ಕುಳಿತುಕೊಂಡಾಗ ಗ್ರಾವಿಟಿ ಅಂದ್ರೆ ಗುರುತ್ವಾಕರ್ಷಣೆ ಆಸಿಡನ್ನು ಹೊಟ್ಟೆಯಲ್ಲೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಹೊಟ್ಟೆ ಮೇಲೆ ಒತ್ತಡ ಕಡಿಮೆ ಮಾಡಲು ಬಿಗಿಯಾದ ಬಟ್ಟೆಗಳನ್ನು ಸಡಿಲಗೊಳಿಸುವುದು ಕೂಡ ಅಷ್ಟೇ ಮುಖ್ಯ. ದೀರ್ಘಕಾಲದ ಪರಿಹಾರ ಬೇಕು ಅಂದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳು ಅನಿವಾರ್ಯ. ಯಾವ ಆಹಾರ ತಿಂದಾಗ ಹೆಚ್ಚು ತೊಂದರೆ ಆಗುತ್ತೆ ಅಂತ ಒಂದು ಫುಡ್ ಡೈರಿ ಬರೆದಿಟ್ಕೊಂಡ್ರೆ ನಿಮ್ಗೆ ಯಾವುದು ಸರಿ ಹೋಗಲ್ಲ ಅಂತ ನೀವೇ ಕಂಡುಹಿಡಿಬೋದು. ಇದು ಬಹಳ ಮುಖ್ಯವಾದ ಸ್ಟೆಪ್. ಈ ಜೀವನ ಶೈಲಿಯ ಬದಲಾವಣೆಗಳು ಕೇವಲ ಆಸಿಡ್ ರಿಫ್ಲೆಕ್ಸ್ಗೆ ಮಾತ್ರ ಅಲ್ಲ, ನಮ್ಮ ಒಟ್ಟಾರೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಅದರಲ್ಲೂ ರಾತ್ರಿ ಮಲಗುವಾಗ ತಲೆಯ ಭಾಗವನ್ನ 6ರಿಂದ 8 ಇಂಚ್ ಎತ್ತರದಲ್ಲಿ ಇಟ್ಟುಕೊಳ್ಳೋದು ಒಂದು ಪ್ರೋಟಿಪ್ ಎದ್ದಾಗೆ. ಇದು ರಾತ್ರಿಯಲ್ಲಿ ಆಸಿಡ್ ಮೇಲಕ್ಕೆ ಬರೋದನ್ನ ತಡೆಯಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಕೆಲವೊಮ್ಮೆ ಮನೆಮದ್ದು, ಜೀವನಶೈಲಿ ಬದಲಾವಣೆ ಎಲ್ಲಾ ಮಾಡಿದ್ರೂ ಪ್ರಯೋಜನ ಆಗಲ್ಲ.
ಅಂಥ ಸಂದರ್ಭಗಳಲ್ಲಿ ನಾವು ತಜ್ಞರ ಸಹಾಯ ತಗೊಳ್ಳೋಕೆ ಹಿಂಜರಿಬಾರದು. ಹಾಗಾದರೆ ಯಾವ ಹಂತದಲ್ಲಿ ಡಾಕ್ಟರ್ ಹತ್ರ ಹೋಗ್ಲೇಬೇಕು? ಇಲ್ಲಿರೋ ಎಚ್ಚರಿಕೆಯ ಚಿಹ್ನೆಗಳನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ಇವು ಬೇರೆ ಯಾವುದೋ ಗಂಭೀರ ಸಮಸ್ಯೆಯ ಸೂಚನೆಯಾಗಿರಬಹುದು. ಹಾಗಾಗಿ ಈ ಲಕ್ಷಣಗಳು ಕಂಡುಬಂದ್ರೆ ದಯವಿಟ್ಟು ಸ್ವಂತ ಚಿಕಿತ್ಸೆ ಮಾಡ್ಕೋಬೇಡಿ. ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಬಹಳ ಮುಖ್ಯ. ಸರಿಯಾದ ಚಿಕಿತ್ಸೆ ಅಂದ್ರೆ ಕೇವಲ ಔಷಧಿ ಕೊಡೋದಲ್ಲ, ಅದು ನಿಖರತೆ ಮತ್ತು ಕಾಳಜಿಯ ಒಂದು ಸಂಯೋಜನೆ. ಈ ಮೂಲದಲ್ಲಿ ಹೇಳಿರುವ ಹಾಗೆ ಇಂಥ ಒಂದು ವಿಧಾನವು ರೋಗಿಗಳಲ್ಲಿ ಚೇತರಿಸಿಕೊಳ್ಳುವ ಭರವಸೆಯನ್ನ ಹೆಚ್ಚಿಸುತ್ತದೆ. 45ಕ್ಕೂ ಹೆಚ್ಚು. ಇದೇನಿದು ನಂಬರ್ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಕೇವಲ ಒಂದು ಸಂಖ್ಯೆಯಲ್ಲ. ಇದು ದಶಕಗಳ ಅನುಭವ ಮತ್ತು ಪರಿಣಿತಿಯ ಸಂಕೇತ. ಜೀರ್ಣಕಾರಿ ಸಮಸ್ಯೆಗಳಂತಹ ವಿಷಯಗಳಲ್ಲಿ ಇಂತಹ ಆಳವಾದ ಅನುಭವ ಬಹಳ ಮುಖ್ಯವಾಗತ್ತೆ. ಈ 45ಕ್ಕೂ ಹೆಚ್ಚು ವರ್ಷ ಅನುಭವ ಡಾಕ್ಟರ್ ರಮೇಶ್ ಮೆಕಮ್ ಅವರಂತಹ ಪರಿಣಿತರದ್ದು. ಇಂತಹ ತಜ್ಞರ ಮಾರ್ಗದರ್ಶನ ಇದ್ದಾಗ ರೋಗಿಗಳಿಗೆ ಅತ್ಯುತ್ತಮ ಮತ್ತು ನಿಖರವಾದ ಚಿಕಿತ್ಸೆ ಸಿಗುತ್ತೆ ಅನ್ನೋ ಭರವಸೆ ಮೂಡುತ್ತೆ. ಆಸಿಡ್ ರಿಫ್ಲೆಕ್ಸ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳುವುದೇ ಅದನ್ನ ಗೆಲ್ಲುವ ಮೊದಲ ಹೆಜ್ಜೆ. ಈ ವಿವರಣೆಯಿಂದ ಪಡೆದ ಜ್ಞಾನದೊಂದಿಗೆ ನಮ್ಮ ಜೀರ್ಣಕಾರಿ ಆರೋಗ್ಯವನ್ನು ನಮ್ಮ ಕೈಗೆ ತೆಗೆದುಕೊಳ್ಳಲು ಮತ್ತು ಒಂದು ಆರಾಮದಾಯಕ ಜೀವನವನ್ನು ನಡೆಸಲು ನಾವೆಲ್ಲರೂ ಸಿದ್ಧರಾಗೋಣವೇ? ನಿರ್ಧಾರ ನಮ್ಮದಾಗಿರಲಿ.